ಆಕೆ ಇನ್ನೂ ಪುಟ್ಟ ಬಾಲಕಿ. ಸಾಧನೆ ಮಾಡಬೇಕೆಂಬ ಛಲ ಅವಳನ್ನ ಇಲ್ಲಿಯವರೆಗೆ ತಂದು ಮುಟ್ಟಿಸಿದೆ. ಚಿಕ್ಕ ವಯಸ್ಸಿನಲ್ಲಿಯೇ ಮೂರು ದಾಖಲೆಯನ್ನ ಬರೆಯುವ ಮೂಲಕ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲೆ ಬರೆದಿದ್ದಾಳೆ. ಹಾಗಾದ್ರೆ ಆ ಪುಟ್ಟ ಪೋರಿಯಾದ್ರೂ ಯಾರು, ಆಕೆಯ ದಾಖಲೆಯಾದ್ರೂ ಏನು ಅಂತೀರಾ? ಎಲ್ಲಿದೆ ನೋಡಿ ಒಂದು ಸ್ಪೆಷಲ್ ರಿಪೋರ್ಟ್. ಹೌದು, ಹೀಗೆ ಅಸಾಧ್ಯವಾದ ಯೋಗದ ಭಂಗಿಗಳಲ್ಲಿ ಮೈಕೈ ಬಳಕಿಸುತ್ತಾ ನೋಡುಗರನ್ನ ನಿಬ್ಬೆರಗಾಗಿಸುವಂತೆ ಸಾಧನೆ ಮಾಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಹೆಸರನ್ನ ಅಚ್ಚು ಹಾಕಿದ ಪುಟಾಣಿಯ ಹೆಸರೇ ಸಿಂಚನಾ ಕೀರ್ತಿಕುಮಾರ್. ಮೂಲತಃ ಕೊಡಗು ಜಿಲ್ಲೆಯ ಮದೆ ಗ್ರಾಮದ ಕೀರ್ತಿಕುಮಾರ್ ಹಾಗೂ ರೇಣುಕಾ ದಂಪತಿಯ ಪುತ್ರಿ. ಪ್ರಸ್ತುತ ಬಿಜಿಎಸ್ ಶಾಲೆಯ 5ನೇ ತರಗತಿಯಲ್ಲಿ ಓದ್ತಾ ಇರುವ ಈ ಪುಟ್ಟ ಬಾಲಕಿಯ ಸಾಧನೆ ಮಾತ್ರ ಎಲ್ಲರೂ ನಿಬ್ಬೆರಗಾಗಿಸುವಂತೆ ಮಾಡಿಬಿಟ್ಟಿದೆ. ಯೋಗದಲ್ಲಿ ಬಹಳ ಉತ್ಸಾಹ ಇರೋ ಈ ಬಾಲಕಿ ಇದೀಗ ಸಾಧನೆಯ ಹಾದಿ ತುಳಿದಿದ್ದಾಳೆ. ಪ್ರಾಚೀನ ಆರೋಗ್ಯ ಕಲೆಯಾಗಿರುವ ಯೋಗಾಸನದ ಮೂಲಕ ಈಗಾಗಲೇ ವಿಶ್ವ ದಾಖಲೆಯನ್ನ ನಿರ್ಮಿಸಿರುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರಳಾಗಿದ್ದಾಳೆ. 3 ರೀತಿಯ ಯೋಗ ಪ್ರದರ್ಶನ ಮಾಡುವ ಮೂಲಕ ಸಿಂಚನಾ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲೆ ನಿರ್ಮಿಸಿದ್ದಾಳೆ. ಡಿಂಬಾಸನದಲ್ಲಿ 15 ಮೀಟರ್ ಕ್ರಮಿಸಲು 1 ಮಿನಿಟ್ ತೆಗೆದುಕೊಂಡಿದ್ದಾಳೆ. ಹಾಗೆ ಉರಬ್ರಾಸನದಲ್ಲಿ 1 ನಿಮಿಷ 4 ಸೆಕೆಂಡ್ ಹಾಗೂ ಮೃಗಮುಖಾಸನದಲ್ಲಿ 1 ಮಿನಿಟ್ 45 ಸೆಕೆಂಡ್ ತೆಗೆದುಕೊಳ್ಳುವ ಮೂಲಕ ದಾಖಲೆ ಬರೆದಿದ್ದಾಳೆ. ಹಿಂದೆ ಕೂಡ ಇವಳು ಮಾಡಿದ ರೆಕಾರ್ಡ್ಗಳನ್ನ ಇವಳೇ ಮುರಿಯುವ ಮೂಲಕ ದಾಖಲೆ ಬರೆದಿದ್ದಾಳೆ. ಇವಳ ಈ ಸಾಧನೆ ಕಂಡು ಪೋಷಕರು ಕೂಡ ಸಂತಸ ಪಟ್ಟಿದ್ದಾರೆ. ಸಿಂಚನಳಿಗೆ ಕಳೆದ 6 ವರ್ಷದಿಂದ ನಾನು ಯೋಗಾಭ್ಯಾಸವನ್ನು ಮಾಡಿಸ್ತಿದ್ದೇನೆ. ಬೆಳಿಗ್ಗೆ 1 ಗಂಟೆ, ಸಾಯಂಕಾಲ 1 ಗಂಟೆ ಹೀಗೆ ನಾನು ಅವಳಿಗೆ ಅಭ್ಯಾಸವನ್ನು ಮಾಡಿಸ್ತಿದ್ದೇನೆ. ಈಗಾಗಲೇ ಅವಳು 5 ದಾಖಲೆಯನ್ನು ಮಾಡಿದ್ದಾಳೆ. ಅದು 3 ವಿಶ್ವ ದಾಖಲೆ, 1 ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಈಗಾಗಲೇ ಮಾಡಿದ್ದಾಳೆ. ಅವಳು ನಿರಂತರ ಅಭ್ಯಾಸದಿಂದ ಇದು ಸಾಧ್ಯವಾಯಿತು ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಇವತ್ತು 3 ಪ್ರದರ್ಶನ ಮಾಡಿದ್ದು, ಒಂದು ಡಿಂಬಾಸನದಲ್ಲಿ ನಡೆಯುವಂಥದ್ದು, ಅದು 1 ನಿಮಿಷದಲ್ಲಿ 15 ಮೀಟರ್ ಮಾಡಿದ್ದಾಳೆ. ಇದೇ ದಾಖಲೆಯನ್ನು ಮೊದಲು ವಿಶ್ವ ದಾಖಲೆ ಮಾಡಿದ್ದು 1 ನಿಮಿಷದಲ್ಲಿ 10 ಮೀಟರ್ ನಡೆಯುವ ಮೂಲಕ ಅವಳು ವಿಶ್ವ ದಾಖಲೆಯನ್ನು ಮಾಡಿದ್ದಾಳೆ. ನಂತರ ಉರಬ್ರಾಸನ, ಈ ಆಸನದಲ್ಲಿ ಅವಳು ಅದೇ ಸ್ಥಿತಿಯಲ್ಲಿ 1 ನಿಮಿಷ ಇರುವ ಮೂಲಕ ಅವಳು ಈ ದಾಖಲೆಯನ್ನು ಮಾಡಿದ್ದು. ಹಾಗೆಯೇ ಮೃಗಮುಖಾಸನ ಆಸನದಲ್ಲಿ ಅವಳು 1 ನಿಮಿಷ ಇರುವ ಅದೇ ಸ್ಥಿತಿಯಲ್ಲಿ ಇರುವ ಹಾಗೆ ಒಂದು ದಾಖಲೆಯನ್ನು ಒಟ್ಟು 3 ದಾಖಲೆಯನ್ನು ಮಾಡಿದ್ದಾಳೆ. ಈಗಾಗಲೇ ಅವಳದು 8 ದಾಖಲೆಯನ್ನು ಆಗಿದೆ. ಅದರಲ್ಲಿ 6 ವಿಶ್ವ ದಾಖಲೆ, 2 ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್. ಇದಕ್ಕೆ ಎಲ್ಲರ ಊರಿನವರ ಹಾಗೆ ನಮ್ಮ ಯಜಮಾನರು ಕೀರ್ತಿಕುಮಾರ್ ಇವರ ಸಪೋರ್ಟ್ ತುಂಬ ಇದೆ. ನನಗೆ ತುಂಬ ಹೆಮ್ಮೆ ಆಗ್ತಿದೆ. ನಾನು ನನ್ನ ಮಗಳು ಸಿಂಚನಾ ಅನ್ನೋದಕ್ಕಿಂತ ಸಿಂಚನಳ ತಾಯಿ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ಇದೆ ಸರ್, ತುಂಬ ಅವಳು ಸಾಧನೆಗಳನ್ನ ಮಾಡಬೇಕು, ಎಲ್ಲ ಮಾಧ್ಯಮದವರು ಸಹ ಇರುತ್ತೆ. ಹಾಗೆ ಅವಳು ನೆಕ್ಸ್ಟ್ ಗಿನ್ನಿಸ್ ರೆಕಾರ್ಡ್ ಮಾಡಬೇಕು ಅಂತ ಇದ್ದಾಳೆ. ಡಿಂಬಾಸನದಲ್ಲೇ ಸಿದ್ಧತೆಗಳು ನಡೀತಾ ಇದೆ, ಅವಳು ಮಾಡ್ತಾಳೆ ಕೂಡ. ಯೋಗಾಸನದ 3 ಭಂಗಿಗಳಲ್ಲಿ ಸಾಧನೆ ಮಾಡಿದ ಬಾಲಕಿಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ಮುಖ್ಯಸ್ಥರಾದ ಡಾಕ್ಟರ್ ಮನೀಶ್ ವಿಸ್ನೋಹಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ರು. ಜೊತೆಗೆ ಇಷ್ಟು ದೊಡ್ಡ ಸಾಧನೆ ಮಾಡಿದ ವಿದ್ಯಾರ್ಥಿನಿಗೆ ಬಿಜಿಎಸ್ ಶಾಲಾ ಆಡಳಿತ ಮಂಡಳಿಯ ವತಿಯಿಂದಲೂ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು.
ಚಿಕ್ಕಂದಿನಿಂದಲೇ ಈ ಪುಟಾಣಿಗೆ ಯೋಗದಲ್ಲಿ ಅದೇನೋ ಪ್ರೀತಿ, ಇದನ್ನೇ ಮೈಗೂಡಿಸಿಕೊಂಡ ಬಾಲಕಿ ಇದೀಗ ಸಾಧನೆ ಮಾಡಿದ್ದಾಳೆ. ಇನ್ನು ಈ ಬಾಲಕಿಗೆ ಇಷ್ಟು ದೊಡ್ಡ ಸಾಧನೆ ಮಾಡಲು ಆಕೆಯ ತಾಯಿಯೇ ಆಕೆಗೆ ಬೆನ್ನಿಗೆ ನಿಂತಿದ್ರು. ಆಕೆಯ ಗುರುವೇ ತಾಯಿಯಾಗಿದ್ದಾಳೆ. ಇಷ್ಟು ಮಾತ್ರವಲ್ಲ, ದೊಡ್ಡ ಮಟ್ಟದಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡೋದು ನನ್ನ ಕನಸು ಅಂತಿದ್ದಾಳೆ ಈ ಬಾಲಕಿ. ನಾನು 4 ವರ್ಷದಿಂದ ಯೋಗ ಅಭ್ಯಾಸವನ್ನು ಮಾಡುತ್ತಿದ್ದೇನೆ. ನಮ್ಮಮ್ಮ ಪ್ರತಿದಿನ ಯೋಗ ಮಾಡಿಸ್ತಾರೆ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಇವತ್ತು ನಾನು BGS ಪಬ್ಲಿಕ್ ಸ್ಕೂಲ್ ಮಲೆನಾಡಿನಲ್ಲಿ ಓದುತ್ತಿದ್ದೇನೆ. ನಾನು ಸಂಜೆ ಮತ್ತು ಬೆಳಿಗ್ಗೆ ಯೋಗಾಭ್ಯಾಸವನ್ನು ಮಾಡುತ್ತೇನೆ. ನಾನು ಮೊದಲು ಮಾಡಿದ್ದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಅದರಲ್ಲಿ ರೊಟೇಷನ್ 10 times in 1 minute, ಮತ್ತು ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್, ಅದರಲ್ಲಿ ತುಂಬ ಆಸನಗಳನ್ನು ಮಾಡಿ ರೆಕಾರ್ಡ್ ಮಾಡಿದ್ದು. ಆದ ಮೇಲೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್, ಅದನ್ನು ನಾನು ಸ್ಲೈಡಿಂಗ್ ನೀರಲಂಬ ಪೂರ್ಣ ಚಕ್ರಾಸನದಲ್ಲಿ ಮಾಡಿದ್ದು. ಹಾಗೂ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್, ಅದರಲ್ಲಿ ನೀರಲಂಬ ಪೂರ್ಣ ಚಕ್ರಾಸನದಲ್ಲಿ 10 ಸಲ 1 ನಿಮಿಷಕ್ಕೆ ಮಾಡಿದ್ದು. ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ರೊಟೇಷನ್, ಚೆಸ್ಟ್ ಸ್ಟ್ಯಾಂಡಿಂಗ್ ರೊಟೇಷನ್ 25 ಸಲ ಮಾಡಿದ್ದು. ಅದರಲ್ಲಿ ವಿಶ್ವ ದಾಖಲೆ ಆಯಿತು. ಧನ್ಯವಾದಗಳು. ನನಗೆ ತುಂಬ ಖುಷಿ ಆಯಿತು. ಒಟ್ಟಿನಲ್ಲಿ ಬಾಲಕಿಯ ಈ ಸಾಧನೆಗೆ ಊರಿನವರು, ಸ್ಥಳೀಯರು ಹಾಗೂ ವಿದ್ಯಾರ್ಥಿಗಳು, ಸಹಪಾಠಿಗಳು ಪ್ರೋತ್ಸಾಹ ನೀಡ್ತಾ ಇದ್ದು, ಈ ಬಾಲೆ ಮತ್ತಷ್ಟು ಸಾಧನೆ ಮಾಡಬೇಕೆಂಬುದೇ ನಮ್ಮ ಆಶಯ ಕೂಡ. ಕ್ಯಾಮರಾಮ್ಯಾನ್ ಚಿತ್ತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗುಲುಮನೆ, ಕೊಡಗು ಚಾನೆಲ್, ಮಡಿಕೇರಿ. Golden Book of World Records is a company which is US based company, and across the world anything and everything which is very unique happening for the first time, and something which is happening for a very large number, we recognize it as a world record. So today it's very surprising and very great moment that a very young daughter, just 11 years, 2 months and 7 days old, she has created 3 world records together. As I told you, I am Asian at Golden Book of World Records, so I frequently visit many countries in the Asian region, and we visit many world records. But it's this is the first time I am having a world record attempt by single person and 3 world records one by one. It's very difficult because we have seen it, how difficult yoga pose that was. ವಿಶ್ವ ದಾಖಲೆ ಬರೆದಿದ್ದಾಳೆ. 25 ಬಾರಿ ಚಲಿಸಿ ವಿಶ್ವ ದಾಖಲೆ ಬರೆದಿದ್ದಾಳೆ. First significant transition in their 11-year-old daughter of Mr. K. Godwin was Karnataka Achievers Book of Records. Truly special. Let's hear to breaking the challenging world record by ಪರಿಚಯ ಕೆಳಗೆ ಹೋಗುತ್ತೆ. ನಮ್ಮ ಹೆಚ್ಚಿನ ಸಿಸ್ಟಮ್ ಅಲ್ಲಿ ಕೆಳಗೆ ಹಾಕಿ ಬಿಡುತ್ತೆ 4 ಕಾಲು. ಬಹುಶಃ ನಾವೆಲ್ಲ ತುಂಬ ಹೃದಯದಿಂದ ಅಭಿನಂದಿಸಬೇಕಾಗಿತ್ತು ಕುಮಾರಿ ಸಿಂಚನ ಅವರ ಪೇರೆಂಟ್ಸನ್ನ, ತಂದೆ ತಾಯಿ ಅವರು ಕೊಟ್ಟಂಥ ಪ್ರೋತ್ಸಾಹ, ಅದು ಎಲ್ಲದರಿಂದ ಬಹುಶಃ ಇವತ್ತು ಯೋಗದಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ವಿಶ್ವ ದಾಖಲೆಯನ್ನು ಮಾಡ್ತಾ ಇದ್ದಾಳೆ. ಅದಕ್ಕೆ ಪ್ರೋತ್ಸಾಹವಾಗಿ ನಮ್ಮ ಶಾಲೆಯ ಶಿಕ್ಷಕರು ಮತ್ತು ತಂದೆ ತಾಯಿಗಳು ಒಂದು ಒಳ್ಳೆಯ ಅವರ ಪೋಷಕರಾಗಿ ಅವರು ನಿಂತಿದ್ದಾರೆ. ತುಂಬ ಸಂತೋಷ, ಹೆಮ್ಮೆ ಆಗ್ತದೆ. ಅವಳು ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿ.